ಮಿಥುನ ರಾಶಿಯವರು ವಾಯುತತ್ವದವರು. ಸೊ ವಾಯುತತ್ವ ಅಂದ ತಕ್ಷಣ ಚುರುಕು, ಮಾತಿನಲ್ಲಿ ಬಹಳ ಚುರುಕಿರ್ತಕ್ಕಂಥದ್ದು, ಮಾತಿನಲ್ಲಿ ಕೌಶಲ್ಯ ಇರ್ತಕ್ಕಂಥದ್ದು, ಆಮೇಲೆ ಏನೋ ಬುದ್ಧಿವಂತರು, ತುಂಬ ಬುದ್ಧಿವಂತರು, ಅತಿ ಬುದ್ಧಿವಂತರು ಅಂತಲೂ ಹೇಳ್ಬೋದೇನೋ. ಸೊ ಇಂಥದ್ದೆಲ್ಲ ಇರ್ತಕ್ಕಂಥವ್ರು, ತುಂಬ ಕೌಶಲ್ಯ ಇದೆ, ತುಂಬ ಐಡಿಯಾ ಇದೆ ಅಂತ ಹೇಳ್ತೀವಿ. ಭಾಳ ಏನೋ ಬುದ್ಧಿವಂತರಿದ್ದೀರಪ್ಪ ನೀವು, ಸಿಕ್ಕಾಡೆ ಬುದ್ಧಿವಂತರು ನೀವು ಅಂತೆಲ್ಲ ಹೇಳಿಸ್ಕೊಂತ ಇರ್ತಾರೆ. ಆದರೆ ಕೂಡ ನೀವು ಎಷ್ಟೇ ಬುದ್ಧಿವಂತರಿರಲಿ ಮಿಥುನ ರಾಶಿಯವರು, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನುವ ದುಃಖ ನಿಮಗೆ ಖಂಡಿತವಾಗಿ ಇರುತ್ತೆ. ಕೊನೇ ಕ್ಷಣದಲ್ಲಿ ವ್ಯವಹಾರಗಳೆಲ್ಲ ಕಿತ್ತೋಗ್ತಾ ಇದೆ ಅನ್ನುವ ದುಃಖ ಖಂಡಿತವಾಗಿ ನಿಮಗಿದ್ದೇ ಇರುತ್ತೆ. ಒಂದಿಷ್ಟು ಗೊಂದಲಗಳು, ಏನು ಮಾಡಬೇಕು, ಏನು ಸೆಲೆಕ್ಟ್ ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಗೊಂದಲಗಳು. ನಿರ್ಧಾರ ತೆಗೆದುಕೊಳ್ಳುವ ಸಮಯದಲ್ಲೂ ಕೂಡ ತುಂಬ ಗೊಂದಲಗಳು. ವೇಗ ಪಡೀತಾ ಇಲ್ಲ ಕೆಲಸಗಳು. ಅಶ್ವವೇಗ ಅಂತಲ್ಲ, ಕುದುರೆ ಥರ ಟಕ 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 ಹೋಗ್ಬೇಕು ವೇಗ ಅಂತ. ಆ ವೇಗ ಪಡೀತಾ ಇಲ್ಲ. ಆ ವೇಗ ಪಡಿಬೇಕು ಅಂತಂದರೆ, ಆ ವೇಗ ನಿಮಗೆ ಸಿಗಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಏನು ಮಾಡಬೇಕು? ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಅಂತ ಒಂದು ವಿಶೇಷವಾದ ಮಂತ್ರ ಪ್ರಯೋಗ ಇದೆ. ಯಾವ ಮಿಥುನ ರಾಶಿಯವರು ಈ ಮಂತ್ರ ಪ್ರಯೋಗಾದಿಗಳನ್ನು ಅಂದರೆ ಆಚರಣೆಯ ಮಂತ್ರ ಕೇಳಿಸ್ಕೊಳ್ಳೋದು, ಅದನ್ನು ಜೀವನ ನಡೆಸ್ಕೊಳ್ಳೋದು ಮಾಡ್ಕೊಳ್ತಾರಲ್ಲ, ಅವರಿಗೆ ಹಲವಾರು ವಿಚಾರಗಳಲ್ಲಿ ಅನುಕೂಲ ಆಗಲಿದೆ. ನಾನೊಂದು 5 ಪಾಯಿಂಟ್ ಹೇಳ್ತೀನಿ. ಮಿಥುನ ರಾಶಿಯವರಿಗೆ ಅಶ್ವಾರೂಢ ಪಾರ್ವತಿ ಮಂತ್ರದ ಅದ್ಭುತವಾದ ಶಕ್ತಿಯನ್ನು ಹೇಳ್ತೇನೆ ನಿಮಗೆ, ಆಯ್ತಲ್ವಾ? 5 ಪಾಯಿಂಟ್ ಹೇಳ್ತೇನೆ, ಭಾಳ ಇಂಪಾರ್ಟೆಂಟ್. ನೀವು ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಒಂದು 10-15 ನಿಮಿಷ 20 ನಿಮಿಷ ನಮಗೋಸ್ಕರ, ಈ ವಿಡಿಯೋಗೋಸ್ಕರ ದಯವಿಟ್ಟು ನಿಧಾನಕ್ಕೆ ಟೈಮ್ ಕೊಟ್ಟು ನೋಡಿ. ತುಂಬ ಹೆಲ್ಪ್ ಆಗಲಿದೆ ನಿಮಗೆ ಈ ವಿಡಿಯೋ. ನೀವು ಬಳಸ್ಕೊಳ್ತೀರಾ ಈ ಮಂತ್ರವನ್ನು ಜೀವನದಲ್ಲಿ. ಅದೇ ರೀತಿಯಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜಾಸ್ತಿ. ಮಿಥುನ ರಾಶಿಯವರು ನೀವು ಶೇರ್ ಮಾಡಿದ್ದು ನಿಮಗೆ ಖಂಡಿತವಾಗಿ ಥ್ಯಾಂಕ್ಸ್ ಹೇಳ್ತಾರೆ. ನನಗೂ ಇದು ಬೇಕಾಗಿತ್ತು, ಈ ಥರ ಒಂದು ಮಂತ್ರ ಬೇಕಾಗಿತ್ತು, ಈ ಥರ ಒಂದು ಪರಿಹಾರ ಬೇಕಾಗಿತ್ತು, ಈ ಥರ ಒಂದು ಪ್ರಯೋಗ ಬೇಕಾಗಿತ್ತು, ನನಗೆ ಥ್ಯಾಂಕ್ಸ್ ಶೇರ್ ಮಾಡಿದ್ದಕ್ಕೆ ಅಂತ ಹೇಳ್ತಾರೆ. ಸೊ ಅಷ್ಟು ಅದ್ಭುತವಾದ ಮಂತ್ರ, ದಯವಿಟ್ಟು ಶೇರ್ ಮಾಡಿ. ನೀವು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಈ ವಿಡಿಯೋ ಸೇವ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಆಮೇಲೆ ಸಿಗೋದಿಲ್ಲ. ದಯವಿಟ್ಟು ನೀವು ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂದರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಆಮೇಲೆ ಸಿಗೋದಿಲ್ಲ ಮಿಸ್ ಆಗ್ಬಿಟ್ರೆ ಅಂತ. ಇಲ್ಲಾಂದರೆ ಇನ್ನೂ ಬೆಸ್ಟ್ ಕೆಲಸ ಹೇಳ್ತೀನಿ, ಈ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಅಂದರೆ ಫೇಸ್ಬುಕ್ಕಲ್ಲಿ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಬಿಡಿ. ಇಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡು, ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಈ ಥರ ಹಲವಾರು ವೀಡಿಯೋಗಳು ನಿಮಗೆ ಸತತವಾಗಿ ಕೊಡ್ತಾ ಇರ್ತೀನಿ. ನನ್ನ ವೀಡಿಯೋಗಳು ನಿಮಗೆ ಅದ್ಭುತವಾದ ಖುಷಿ ಆಗ್ಬೇಕು ನಿಮಗೆ. ಈ ಥರ ಎಲ್ಲ ಪ್ರಯೋಗ ಇದೆಯಾ, ವೆರಿ ಗುಡ್ ಅಂತ, ಆಯ್ತಲ್ವ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಕಮೆಂಟ್ ಮಾಡಿ, ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಕಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿದೆ ಕಮೆಂಟ್ ಮಾಡಿ, ಖಂಡಿತ ನೋಡೋಣ, ಇದಲ್ವಾ? ಸೊ ವಿಡಿಯೋ ಶುರು ಮಾಡೋಣಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೊಂದು ಅದ್ಭುತವಾದ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗದ ವಿಡಿಯೋಗೆ, ಅದರ ಫಲಗಳ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ. ಮಿಥುನ ರಾಶಿಯವರ ಮಾತಿಗೆ ಒಂದು ಅದ್ಭುತವಾದ ರಾಜಶಕ್ತಿ ಇದೆ. ಆದರೆ ಅದು ಬಳಸಬೇಕಾದ್ರೆ ಆನ್ ಪೇಪರ್ ಅಥವಾ ಪ್ರಸಕ್ತ ಸಮಯದಲ್ಲಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗದೆ ಒದ್ದಾಡ್ತಾ ಇರ್ತೀರ. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗವನ್ನು ಯಾವ ಮಿಥುನ ರಾಶಿಯವರು ಅಳವಡಿಸ್ಕೊಳ್ತಾರೋ ಅಥವಾ ಅದನ್ನು ಆಚರಣೆ ಮಾಡ್ತಾರೋ, ಆ ಪ್ರಯೋಗ ಅಥವಾ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ, ನಿಮ್ಮ ಮಾತಿಗೆ ಒಂದು ಅಥಾರಿಟಿ ಸಿಗುತ್ತೆ, ಒಂದು ಅದ್ಭುತವಾದಂತಹ ಅಧಿಕಾರ ನಿಮ್ಮ ಮಾತಿಗೆ ಸಿಗುತ್ತೆ. ಹೇಳಿದ್ಮೇಲೆ ಮುಗೀತು ಅಂತ ಹೇಳ್ಬಿಟ್ಟು ಜನ ನಿಮ್ಮ ಮಾತನ್ನು ಕೇಳ್ತಾರೆ, ಆಲಿಸ್ತಾರೆ, ಒಪ್ಕೊಳ್ತಾರೆ, ಎಸ್ ಅಂತ ನಿಮ್ಮ ಮಾತಿಗೆ ಮಾತು ಅಂದರೆ ಓಕೆ ಅಂತ ಹೇಳ್ತಾರೆ. ನೀವೇನಾದ್ರು ಒಪ್ಪಂದಗಳು ಮಾಡ್ಕೊಳ್ತೀರಲ್ಲ, ಕಾಂಟ್ರಾಕ್ಟ್ಗಳು, ನಿಮ್ಮ ಪರವಾಗಿರುತ್ತೆ ಒಪ್ಪಂದಗಳೆಲ್ಲ. ನೀವೊಂಥರ ಖುಷಿಯಾಗ್ಬಿಡ್ತೀರ, ವೆರಿ ಗುಡ್, ಎಸ್ ನಾನು ಅನ್ಕೊಂಡಿದ್ದು ಆಗ್ತಾ ಇದೆ ಅಂತ. ಅಶ್ವಾರೂಢ ಪಾರ್ವತಿ ಮಂತ್ರದ ಒಂದು ಪ್ರಯೋಗ, ಅದರ ಒಂದು ಫಲ ನಿಮಗೆ ಸಿಗಬೇಕಷ್ಟೇ. ವಿಡಿಯೋ ಅಂಡಲ್ಲ ಆ ಮಂತ್ರಗಳನ್ನೆಲ್ಲ ಹೇಳ್ತೀನಿ. ಇನ್ನೂ ಹಲವಾರು ವಿಚಾರದಲ್ಲಿ ನಿಮಗೆ ಅನುಕೂಲ ಕೊಡಲಿದೆ. ಎರಡನೇದಾಗಿ ಏನು ಮಾಡಲಿದೆ? ಮಿಥುನ ರಾಶಿಯವರಿಗೆ ಜಗಳಗಳು ಮಾಡೋದು ಇಷ್ಟ ಇಲ್ಲ. ಮೈ ಮೇಲೆ ಬಿದ್ದು ಹೋಗಿ ಜಗಳ ಮಾಡಲ್ಲ. ಯಾರಾದರೂ ಜಗಳ ಮಾಡ್ಕೊಂಡು ಬಂದರೂ ಈ ಜಗಳದಿಂದ ಸ್ವಲ್ಪ ದೂರ ಹೋಗೋಣ, ನನಗೆ ಈ ಜಗಳಗಳು ಇಷ್ಟ ಇಲ್ಲ, ಆದಷ್ಟು ಇದರಿಂದ ದೂರ ಹೋಗೋಣ ಅಂತ ನೋಡ್ತಕ್ಕಂಥವ್ರೆ. ಹಾಸ್ಯ, ಸಂತೋಷ, ನೆಮ್ಮದಿ, ಆರಾಮಾಗಿರ್ಬೇಕು, ಜಗಳ ಮಂದಿ ಏನು ಮಾಡಬೇಕು ಅಂತ ಹೇಳಿ. ಬಟ್ ಅನಿವಾರ್ಯವಾಗಿ ಕೆಲವಿಷ್ಟು ಜನ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬರ್ತಾರೆ, ಅಥವಾ ನಿಮಗೆ ಇನ್ನೊಬ್ಬರ ಹತ್ರ ಜಗಳ ಮಾಡಬೇಕಾದ ಅನಿವಾರ್ಯತೆ ಬಂದ್ಬಿಡುತ್ತೆ ಮಿಥುನ ರಾಶಿಯವರಿಗೆ ಅಂತಂದರೆ, ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಮಿಥುನ ರಾಶಿಯವರ ಜಗಳಗಳನ್ನು ಪರಿಹಾರ ಮಾಡಿಕೊಡುತ್ತೆ. ಯಾವುದೇ ಜಗಳ ಇದ್ದರೂ ಪರಿಹಾರ ಮಾಡಿಕೊಡುತ್ತೆ. ಯಾರೋ ದೂರ ಆಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಹತ್ತಿರ ಮಾಡಿಕೊಡುತ್ತೆ. ಕಾನೂನು ಸಮಸ್ಯೆ, ಯಾಕೆಂದರೆ ಈ ಜಗಳ ಮನಸ್ತಾಪಗಳಾದಾಗ ಕಾನೂನು ಸಮಸ್ಯೆಗಳಾಗುತ್ತಲ್ಲ, ದೊಡ್ಡ ಪ್ರಮಾಣ ಆಗಿಬಿಟ್ರೆ
ಒಂದೇ ವ್ಯಕ್ತಿ ದೂರ ಆಗಿಬಿಡ್ತಾರೆ, ಇಲ್ಲ ಕಾನೂನು ಸಮಸ್ಯೆಗಳಿಗೆ ಹೋಗ್ಬಿಡ್ತಾರೆ, ಕೇಸು ಗೀಸು ಜಗಳವನ್ನು ಸ್ಥಾನ ಮಾಡ್ಕೊಂಡು. ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಇದೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ದೂರ ಆದವ್ರನ್ನೂ ಹತ್ತಿರ ಮಾಡುತ್ತೆ, ಕಾನೂನು ಸಮಸ್ಯೆಗಳು ನಿಮಗೆ ಆಗ್ದಂಗೆ ಮಾಡುತ್ತೆ, ಜಗಳಗಳನ್ನೆಲ್ಲ ಶಮನ ಮಾಡುತ್ತೆ, ಎಲ್ಲರನ್ನಲ್ಲೂ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಹುಟ್ಟುವಂಗೆ ಮಾಡುತ್ತೆ, ನಿಮ್ಮ ಮಾತಿಗೆ ಹ್ಞೂ ಹ್ಞೂ ಅಂತ ಎಲ್ಲರೂ ತಲೆ ಆಡ್ಸೋಂಗೆ ಮಾಡುತ್ತೆ. ಅದ್ಭುತ ರೀ, ಅದ್ಭುತವಾದ ಅವಕಾಶಗಳನ್ನು ಕೊಡುತ್ತೆ. ಅಶ್ವಾರೂಢ ಪಾರ್ವತಿ ಮಂತ್ರ ಅದ್ಭುತವಾದ ಅವಕಾಶಗಳನ್ನು ಕೊಡುತ್ತೆ. ಇನ್ನೂ ಬಹಳ ಮುಖ್ಯವಾಗಿ ಹೇಳಬೇಕು ನಿಮಗೆ ಅಂತಂದರೆ, ವ್ಯಾಪಾರ ಮಾಡ್ತಕ್ಕಂಥ, ಬಿಸ್ನೆಸ್ ಮಾಡ್ತಕ್ಕಂಥ ಮಿಥುನ ರಾಶಿಯವರು, ಅಥವಾ ನೀವು ಜಾಬ್ ಮಾಡ್ತಾ ಇರೋ ಮಿಥುನ ರಾಶಿಯವರು ಆದರೂ ಕೂಡ ನಿಮಗೆ ಏನಾದ್ರು ಟಾರ್ಗೆಟ್ಸ್ ಇಟ್ಕೊಂಡಿದ್ರೆ, ಈಗ ಸೇಲ್ಸ್ ಟಾರ್ಗೆಟ್ ಅಂತ ಇರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೋ ಡೀಲ್ ಮಾಡ್ಕೊಂಡು ಬಾ ಅಂತ ಹೇಳ್ಬೋದು. ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರುವಂಥ ಮಿಥುನ ರಾಶಿ, ನಿಮಗೆ ಯಾವುದೋ ಒಂದು ಡೀಲ್ ಆಗಬೇಕು, ಅರ್ಜೆಂಟಾಗಿ ಒಪ್ಪಂದಗಳಾಗಬೇಕು, ಡೀಲ್ ಆಗಬೇಕು. ಕ್ಲೈಂಟ್ಸ್ ಏನು ಹೇಳ್ತಾ ಇದ್ದಾರೋ, ಕ್ಲೈಂಟ್ಸು ಅಂದರೆ ಕಸ್ಟಮರ್ಸ್ ಆಗಿರ್ಬೋದು, ಕ್ಲೈಂಟ್ಸ್ ಆಗಿರ್ಬೋದು. ನೀವು ಉದ್ಯೋಗ ಮಾಡ್ತಾ ಇದ್ದರೆ ನಿಮ್ಮ ಕ್ಲೈಂಟ್ಸ್ ಅನ್ಕೊಳ್ಳೋಣ, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮ್ಮ ಕಸ್ಟಮರ್ ಅನ್ಕೊಳ್ಳೋಣ. ಆ ಕಸ್ಟಮರ್ ಆಗಿರ್ಬೋದು, ಕ್ಲೈಂಟ್ ಆಗಿರ್ಬೋದು, ನಿಮ್ಮ ಪರವಾಗಿ ತಿರುಗಿಕೊಂಡು ನಿಮ್ಗೆ ಒಳ್ಳೆ ಪ್ರಾಫಿಟ್ ಕೊಟ್ಟು ಆ ಡೀಲ್ ಸಕ್ಸಸ್ ಆಗಬೇಕು ಅಂತ ಆದರೆ, ಕಮಿಷನ್ ಬೇಸಿಸಲ್ಲಿ ನೀವು ವ್ಯವಹಾರ ಮಾಡ್ತಾರೆ, ಆ ಕಮಿಷನ್ ನಿಮಗೆ ಚೆನ್ನಾಗಿ ಸಿಗಬೇಕು ಅಂತ ಆದರೆ, ಅಥವಾ ಆನ್ಲೈನಲ್ಲಿ ಒಳ್ಳೆ ಬಿಸ್ನೆಸ್ ನಿಮ್ಗೆ ಆಗಬೇಕು ಅಂತ ಆದರೆ, ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ತುಂಬ ಅಂದರೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಪ್ರಯೋಗವನ್ನು ನೀವು ಮಾಡಬೇಕಂದ್ರೆ ಆ ಮಂತ್ರ ಜಪ, ಕೇಳಕ್ಕೆ ಶ್ರವಣ ಮಾಡೋದು, ಅಥವಾ ವಿಶೇಷ ಹೋಮಗಳು, ನಾನು ಹೇಳ್ತೀನಿ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ. 4ನೇದಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಮಿಥುನ ರಾಶಿಯವರಿಗೆ ಕೊಡ್ತಕ್ಕಂಥ ಅದ್ಭುತ ಫಲ ಏನು ಗೊತ್ತಾ? ಸ್ಪರ್ಧೆಗಳಲ್ಲಿ ನಿಮ್ಮನ್ನು ಗೆಲ್ಲಿಸುತ್ತೆ. ಕೋರ್ಟು ಇತ್ಯಾದಿ ಕೇಸ್ಗಳಲ್ಲಿ ನಿಮಗೆ ಜಯವನ್ನು ನೀಡುತ್ತೆ. ಈ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ, ಬ್ಯಾಕ್ ಸ್ಟ್ಯಾಬಿಂಗ್ ಅಂತಾರಲ್ಲ, ಬೆನ್ನಿಗೆ ಚೂರಿ ಹಾಕ್ಬಿಟ್ಟಲ್ಲೋ, ನನಗೆಲ್ಲ ಮುಂದೆ ಚೆನ್ನಾಗಿದ್ಬಿಟ್ಟು ಹಿಂದ್ಗಡೆ ಬಂದು ಚುಚ್ಚಿಬಿಟ್ಟಲ್ಲೋ ಅಂತ, ಇದೆಲ್ಲ ನಿಮ್ಮನ್ನು ಕಾಪಾಡುತ್ತೆ. ನಿಮಗೆ ಯಾರು ಬೆನ್ನಿಗೆ ಚೂರಿ ಹಾಕಿದಂಗೆ ನೋಡ್ಕೊಳ್ಳುತ್ತೆ. ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಜಯ ಕೊಡುತ್ತೆ. ಯಾರ ಹತ್ರ ಸುಮ್ಮನೆ ವಾಗ್ವಾದ ಮಾಡಲಿ ಅಥವಾ ಸ್ಪರ್ಧೆ ಇದ್ದೇ ಇರುತ್ತಲ್ಲ, ಕಾಂಪಿಟೇಷನ್ ಇದ್ದೇ ಇರುತ್ತಲ್ಲ, ಹೆಲ್ದಿ ಕಾಂಪಿಟೇಷನ್ ಅನ್ಕೊಳ್ಳೋಣ. ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲೊಂದು ಹೆಲ್ದಿ ಕಾಂಪಿಟೇಷನ್ ಅನ್ಕೊಳ್ಳೋಣ. ನಿಮಗೊಂದು ಸೇಲ್ಸ್ ಟಾರ್ಗೆಟ್ ಕೊಟ್ಬಿಟ್ಟು ಅದರಲ್ಲೆಲ್ಲ ನಿಮಗೆ ಜಯ ಸಿಗುತ್ತೆ. ಹೆಲ್ದಿ ಕಾಂಪಿಟೇಷನಲ್ಲಿ ಕೂಡ ನಿಮಗೆ ಜಯ ಸಿಗುತ್ತೆ. ಇನ್ನು 5ನೇದಾಗಿ ಮಿಥುನ ರಾಶಿಯವರು ಒಂದು ಸ್ವಲ್ಪ ಓವರ್ ಥಿಂಕಿಂಗ್, ತುಂಬ ಜಾಸ್ತಿ ಯೋಚನೆ ಮಾಡ್ತಾರೆ, ಸಿಗಾಡೆ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಓವರ್ ಥಿಂಕಿಂಗ ಕಂಟ್ರೋಲ್ ಬಂದು ಹೊಸ ಐಡಿಯಾಸ್ ನಿಮಗೆ ಕೊಟ್ಟು ಸಾಮಾನ್ಯವಾದ ಥಿಂಕಿಂಗಲ್ಲೇ ಒಳ್ಳೆ ಔಟ್ಪುಟ್ ಬರೋ ಥರ ಮಾಡುತ್ತೆ ನಿಮಗೆ. ಅದು ತುಂಬ ಅದ್ಭುತವಾದಂಥ ವಿಚಾರ. ಜೊತೆಗೆ ಭಯ ನಿವಾರಣೆ ಅಂತ ಮಿಥುನ ರಾಶಿಗೆ ಒಂದು ಅಳುಕು ಇರುತ್ತೆ, ಒಂದು ಭಯ ಇರುತ್ತೆ, ಏನಾಗ್ಬಿಡುತ್ತೆ ಆತಂಕ ಥರ. ಅದೆಲ್ಲ ನಿವಾರಣೆ ಮಾಡಿಬಿಡುತ್ತೆ ನಿಮಗೆ. ಅದೆಲ್ಲ ನಿವಾರಣೆ ಆಗಿಬಿಡುತ್ತೆ. ಗೊಂದಲ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಅದೆಲ್ಲ ಕಡಿಮೆ ಮಾಡಿಕೊಡುತ್ತೆ ನಿಮಗೆ. ಗೊಂದಲಕ್ಕೆ ತೆರೆ ಎಳೆದರು ಅಂತಾರಲ್ಲ, ಆ ಥರ ಅದ್ಭುತವಾಗಿರುತ್ತೆ. ರಿಸ್ಕ್ ತೆಗೆದುಕೊಳ್ಳುವ ಒಂದು ಶಕ್ತಿ ನಿಮಗೆ ಕೊಡುತ್ತೆ. ರಿಸ್ಕ್ ತಗೊಳ್ಳೋಕ್ಕೆ ಹೆದರ್ಕೊಳ್ತಾ ಇರ್ತೀರ ನೀವು. ಆ ರಿಸ್ಕ್ ತಗೊಳ್ಳೋಕ್ಕೆ ನೀವು ವಿಲ್ ಬಿ ರೆಡಿ. ಅಶ್ವಾರೂಢ ಪಾರ್ವತಿ ಮಂತ್ರ ನಿಮಗೆ ರಿಸ್ಕ್ ತಗೊಳ್ಳೋಕೆ ಅದ್ಭುತವಾದ ಓಕೆ ಯು ಆರ್ ರೆಡಿ ಅನ್ನಂಗಿರುತ್ತೆ. ಅಂತಹ ಅಶ್ವಾರೂಢ ಪಾರ್ವತಿ ಮಂತ್ರ ಪ್ರಯೋಗ ಹೇಗೆ ಮಾಡಬೇಕು, ಫಲ ಹೇಗೆ ಸಿಗುತ್ತೆ, ಅಥವಾ ಯಾವ ರೀತಿಯಾದ ಜಪ, ಅದು ಆ ಮಂತ್ರ ಎಲ್ಲಿ ಕೇಳಬೇಕು, ಏನು ಇತ್ಯಾದಿಗಳ ವಿಚಾರವನ್ನು ಹೀಗೆ ಹೇಳ್ತೇನೆ ನಾನು. ಜನವರಿ 18ನೇ ತಾರೀಕು ಭಾನುವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಈ ಹಿಂದೆ ವಿಡಿಯೋಗಳಲ್ಲಿ ತಿಳಿಸಿದ್ದೆ, ಸಹಸ್ರ ರವಿ ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ವಿಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ಅಂತ. ಅದರ ಜೊತೆಗೆ ಇನ್ನೂ ಹಲವಾರು ಹೋಮಗಳು, ಅಘೋರಾಸ್ತ್ರ ಹೋಮಾದಿ ಹಲವಾರು ಹೋಮಗಳಲ್ಲಿದ್ದೇನೆ. ಅದರೊಟ್ಟಿಗೆ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಈ ಅಮಾವಾಸ್ಯೆ ಭಾನುವಾರ ದಿವಸ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥ ಹೋಮವೇ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ. ಈ ಅಶ್ವಾರೂಢ ಪಾರ್ವತಿ ಮಂತ್ರ ಹವನವನ್ನು ಮಾಡಿ ಈ ವಿಶೇಷವಾದಂತಹ ಉಂಗುರವನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದಿದು ಉಂಗುರ? ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರ. ಅಮಾವಾಸ್ಯೆ ಪರ್ವದಿನದಂದು ರಾಜವರ್ಧನ ಮಣಿಯನ್ನ ಈ ಒಂದು ಅಶ್ವಾರೂಢ ಪಾರ್ವತಿ ಮಂತ್ರದಲ್ಲಿ ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಂಡ್ರೆ ಹಲವಾರು ಹೋಮಗಳಿದೆ. ಬೆಳಗ್ಗೆ ಎದ್ದು ಲೈವಲ್ಲಿ ನಾನೇ ನಿಮ್ಮ ಹೆಸರು ಓದ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡ್ಬೋದು, ಕೇಳಿಸ್ಕೊಳ್ಬಹುದು ಅಲ್ವಾ. ಅದರ ನಂತರ 10:30ರಿಂದ ಆಚೆಗೆ ಹೋಮಗಳು ಪ್ರಾರಂಭವಾಗಲಿದೆ. ಅದರಲ್ಲಿ ವಿಶೇಷವಾಗಿ ಅಶ್ವಾರೂಢ ಪಾರ್ವತಿ ಮಂತ್ರ ಹವನ, ಹಾಗೂ ಇದು ರಾಜವರ್ಧನ ಮಣಿ, ಆದ್ರಿಂದ ಸಹಸ್ರ ರವಿಶಾಂತಿ ಹೋಮ, ಎಲ್ಲ ಮಾಟ ಮಂತ್ರ, ಶತ್ರುಬಾಧೆ, ದೃಷ್ಟಿದೋಷ ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿ ಅಘೋರಾಸ್ತ್ರ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ. ಇನ್ನು ಗುರುದೋಷ ಇಲ್ಲದವರಿಗೆ ಪರಿಹಾರವಾಗಿ ಗುರುಶಾಂತಿ, ಗುರುಬಲ
ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಶನಿಪೀಡೆಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರ ಬಹುಮುಖ್ಯವಾಗಿ ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿಯನ್ನ ಅಶ್ವಾರೂಢ ಪಾರ್ವತಿ ಮಂತ್ರ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜಯ ನಿಮ್ಮ ಪಾಲಿಗೆ ಬರಲೇಬೇಕು ಅಂತ ಈ ಒಂದು ಉಂಗುರವನ್ನ ನಿಮ್ಮ ಒಂದು ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಮಧ್ಯದ ಬೆರಳಲ್ಲೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ನಾವು ಇದನ್ನು ಕೊಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಸಹಿತವಾಗಿ ಈ ವಿಶೇಷವಾದ ಈ ರಾಜವರ್ಧನ ಮಣಿಯ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣಿಸುವಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಲು ಕೂಡ ಆಗುತ್ತೆ. ಗೊತ್ತಿರುವಷ್ಟು ಬೇಗ ನಿಮ್ಮ ವಿವರಗಳನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ. ಆಯ್ತಲ್ವಾ? ಬನ್ನಿ ಈಗ ವಿಶೇಷವಾದ ಆ ಪರಿಹಾರ ಮಂತ್ರವನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ. ಓಂ ಉತ್ತುಂಗತುರಗಾರೂಢೆ ಕರೋದ್ಯತ್ ಪಾಶದಂಡಿನಿ ನಾರಿ ಲೋಕಮಶೇಷಂ ಮೇ ವಶಮಾನಯ ಪಾರ್ವತಿ. ಓಂ ಆಂ ಹ್ರೀಂ ಕ್ರೋಂ ಏಹಿ ಪರಮೇಶ್ವರಿ ಸ್ವಾಹಾ.